ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನಾಯಿತು ಏನು ಎತ್ತ ಅದರ ವಿವರಗಳನ್ನು ನಾವು ನೀವು ಕೊಡ್ತಾ ಇದ್ವಿ. ಸರ್ಕಾರ ನಡೆಸಿರೋ ರೀತಿ, ಮಾಡಿರುವಂಥ ಸಾಲ, ಕೊಟ್ಟಿರುವಂಥ ಗ್ಯಾರಂಟಿಗಳು, ಆ ಗ್ಯಾರಂಟಿ ಅನುಷ್ಠಾನದಲ್ಲಾದಂಥ ಎಡವಟ್ಟುಗಳು, ಅದಕ್ಕೆ ನಿಭಾಯಿಸಿದಂಥ ರೀತಿ, ಪಟ್ಟಿರುವಂಥ ಕಷ್ಟ ಎಲ್ಲದನ್ನೂ ಕೂಡ CM ವಿವರಗಳನ್ನು ಕೊಡ್ತಾ ಹೋದರು. ಅದರ ಕಥೆ ಏನು ಅಂತ ನಾನೊಬ್ಬನಿಗೆ ಗೊತ್ತು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಏನೇ ಆದರೂ ಕೂಡ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣ ಮರೆಯದಿರುವಂಥ ನಾಯಕ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅವರು ಬೆಳೆದು ಬಂದಿರುವಂಥ ಹಾದಿ ಕೂಡ ಅಂಥದ್ದೇನೆ. ಹೀಗಾಗಿ ದಾಖಲೆಯ ಮಟ್ಟದಲ್ಲಿ ಅವರು ಬಜೆಟನ್ನು ಮಂಡಿಸಿದ್ದು, ಈ ದಾಖಲೆ ವರ್ಷ ಅವರು ಆಳ್ವಿಕೆ ಮಾಡಿದ್ದು, ಅರಸೋರ ದಾಖಲೆಯನ್ನು ಮುರಿದಿದ್ದು ಸಾಮಾನ್ಯ ಅಲ್ಲ. ಅದು ಅಂತೂ ಇಂತೂ ಎಲ್ಲದಕ್ಕೂ ಕೂಡ ಒಂದು ಅವಧಿ ಅಂತ ಇರುತ್ತಲ್ಲ, ಅದೀಗ ಮುಕ್ತಾಯ ಆಗ್ತಾ ಇದೆ. ಆದರೆ ಹೋಗುವ ಸಂದರ್ಭದಲ್ಲಿ ನಾಯಕ ಯಾವ ರೀತಿ ಪಟ್ಟದಿಂದ ಹಿಂದಕ್ಕೆ ಸರಿತಾನೆ ಅನ್ನುವಂಥದ್ದು ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. HK ಪಾಟೀಲ್ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಚರ್ಚೆ ಮಾಡಿ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರೆಲ್ಲರ ಹತ್ರ ಚರ್ಚೆ ಮಾಡಿ ಅವ್ರಿಗೆ ರಾಜೀನಾಮೆ ಕೊಡೋದ್ರ ಬಗ್ಗೆ ಅವರು ಸಲಹೆ ಮಾಡಿದ್ದಾರೆ. ಬರೀ ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಅಂತೂ ಇಂತೂ ಇವತ್ತೇನೆ ರಾಜೀನಾಮೆ ಕೊಡುವಂಥದ್ದು ಪಕ್ಕ. ಈಗಾಗಲೇ ಲೋಕಭವನದಲ್ಲಿ ಟೈಮು ಕೂಡ ಕೇಳಿದ್ದಾರೆ. 2:45ಕ್ಕೆ ಟೈಮ್ ಕೂಡ ಫಿಕ್ಸ್ ಆಗಿದೆ. ರಾಜ್ಯಪಾಲರಿಲ್ಲ, ರಾಜ್ಯಪಾಲರ ಬದಲಾಗಿ ಕಾರ್ಯದರ್ಶಿಗೆ ತಮ್ಮ ರೆಸಿಗ್ನೇಷನ್ ಲೆಟರನ್ನು ಕೊಟ್ಟು ಬರ್ತಾರೆ CM ಅನ್ನುವಂಥದ್ದು. ಏನಿದೆ ಹೆಚ್ಚಿನ ವಿವರ? ರಂಗನಾಥ್, ಈಗಾಗಲೇ ಬ್ರೇಕ್ಫಾಸ್ಟ್ ಸಭೆ ಮುಕ್ತಾಯವಾಗಿದೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸುದೀರ್ಘವಾಗಿ ರಾಜ್ಯ ರಾಜಕಾರಣದ ಬಗ್ಗೆ, ಸರ್ಕಾರದ ನಡಾವಳಿಗಳ ಬಗ್ಗೆ, ಸರ್ಕಾರವನ್ನು ಮುನ್ನಡೆಸಿರುವಂತಹ ರೀತಿಯ ಬಗ್ಗೆ, ಸರ್ಕಾರದ ಯೋಜನೆ ಅನುಷ್ಠಾನದ ಬಗ್ಗೆ ವಿವರವಾಗಿ ಮಾತನಾಡಿದೆ. ಸುಮಾರು 2 ಗಂಟೆಗಳ ಕಾಲ ಅಥವಾ ಅದಕ್ಕೂ ಹೆಚ್ಚು, ಸುಮಾರು 8 ಗಂಟೆ 8:30ಗೆ ಎಲ್ಲ ಸಚಿವರು ನಿಧಾನವಾಗಿ ಬರ್ತಾ ಇದ್ರು. 9 ಗಂಟೆಯಿಂದ ಹತ್ತತ್ರ 12 ಗಂಟೆ ತನಕ ಸುದೀರ್ಘವಾಗಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಇದರಲ್ಲಿ ಎಲ್ಲಾ ಯೋಜನೆಗಳ ವಿವರ. ಒಂದು ನಿಮಿಷ ಪ್ರಮೋದ್, ಹಾಗೆ ನೀವು ಸಂಪರ್ಕದಲ್ಲಿ HK ಪಾಟೀಲ್ ಮಾತಾಡ್ತಾ ಇದ್ದಾರೆ ನೋಡೋಣ. ನಮ್ಮ ವರಿಷ್ಠರು ಜೊತೆಗೆ ಏನು ಮಾತುಕತೆ ಆಯಿತು, ಆ ಮಾತುಕತೆಗಳ ಬಗ್ಗೆ ವಿವರವಾಗಿ ನಮ್ಮೆಲ್ಲರಿಗೆ ತಿಳಿಸಿದರು. ಅವರು ಚರ್ಚೆ ಮಾಡಿ ಮಾನ್ಯ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರೆಲ್ಲರ ಹತ್ರ ಚರ್ಚೆ ಮಾಡಿ ಅವ್ರಿಗೆ ರಾಜೀನಾಮೆ ಕೊಡೋದ್ರ ಬಗ್ಗೆ ಅವರು ಸಲಹೆ ಮಾಡಿದ್ದಾರೆ. ಕಾಲು ನೋಡು, ಅವರ ಸಲಹೆಯನ್ನು ಒಪ್ಪಿದ್ದಾರೆ. ಇವತ್ತು 3 ಗಂಟೆಗೆ ಹೋಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರೆ. ಸೊ ಇದು HK ಪಾಟೀಲ್ರ ಮಾತು. HK ಪಾಟೀಲ್ ಹಿರಿಯ ನಾಯಕರು. HK ಪಾಟೀಲ್ ಆಡ್ತಿದ್ದಂಥ ಮಾತುಗಳನ್ನು ಕೇಳಿದ್ವಿ. ಎಸ್, ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಪ್ಲೀಸ್ ಕಂಟಿನ್ಯೂ. ಪ್ರಮೋದ್, ರಂಗನಾಥ್, 2:45ಕ್ಕೆ ಲೋಕಭವನಕ್ಕೆ ಮುಖ್ಯಮಂತ್ರಿಗಳು ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಮುಕ್ತಾಯವಾಗಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಅದಾದ ಬಳಿಕ ಅನೌಪಚಾರಿಕವಾಗಿ ಕೆಲ ಸಚಿವರ ಜೊತೆಗೆ ಜಮೀರ್ ಚಲುವರಾಯಸ್ವಾಮಿ ಸೇರಿದಂತೆ ಬೇರೆ ಬೇರೆ ನಾಯಕರಿದ್ದಾರೆ ಹೊರಗಡೆ ಇನ್ನೂ. ಅವ್ರ ಜೊತೆಗೆ ಒಂದು ಅನೌಪಚಾರಿಕವಾಗಿ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸಭೆ ಮುಗಿಸಿದ ಬಳಿಕ, ಬ್ರೇಕ್ಫಾಸ್ಟ್ ಆದ ಬಳಿಕ ಈಗಾಗಲೇ ವಿವರಗಳು ಬರ್ತಾ ಇದೆ. ಮುಖ್ಯಮಂತ್ರಿ ಕಚೇರಿ ರಾಜ್ಯಪಾಲರ ಕಚೇರಿಯನ್ನು ಸಂಪರ್ಕ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಸಮಯವನ್ನ ಈಗ ಇನ್ನೂ ಕೂಡ ಅಫಿಷಿಯಲ್ ಆಗಿ ಕಮ್ಯುನಿಕೇಟ್ ಮಾಡದೇ ಇದ್ರು ಕೂಡ 2:45ಕ್ಕೆ ಈಗ ಮುಖ್ಯಮಂತ್ರಿಗಳು ಲೋಕಭವನಕ್ಕೆ ತೆರಳುತ್ತಾರೆ. ಲೋಕಭವನಕ್ಕೆ ಹೋಗಿ ರಾಜೀನಾಮೆ ಸಲ್ಲಿಸ್ತಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಈ ಡೆವಲಪ್ಮೆಂಟ್ ಗಳನ್ನ ಗಮನಿಸ್ತಾ ಇದ್ದಾರೆ. ಅತ್ತ ರಾಜ್ಯಪಾಲರು ಕೂಡ ಇಲ್ಲ, ನಗರದಲ್ಲಿ ಇಲ್ಲ. ಅವರು ಬೆಂಗಳೂರಿಗೆ ಬರೋದು ವಿಳಂಬವಾಗಬಹುದು, ತಡವಾಗಬಹುದು. ಆದ್ರೆ ರಾಜ್ಯಪಾಲರ ಪ್ರಧಾನ ಕಾರ್ಯದರ್ಶಿಗಳಿಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಪತ್ರವನ್ನು ನೀಡಿ ವಾಪಸ್ ಬರ್ತಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜೀನಾಮೆ ನೀಡಿದ ಬಳಿಕ ಬಹುಶಃ ದೆಹಲಿಗೆ ಹೋಗುವಂತಹ ಸಾಧ್ಯತೆ ಇದೆ. ದೆಹಲಿಯ ಪ್ರವಾಸದ ವಿವರಗಳನ್ನ ಕೂಡ ನಾವು ಇನ್ನೇನು ನಿರೀಕ್ಷೆ ಮಾಡಬಹುದು. ಅದ್ರ ಬಗ್ಗೆ ಕೂಡ ವಿವರವನ್ನ ನೀಡುವಂತಹ CM ಕಚೇರಿಯಿಂದ ವಿವರ ಬರುವಂತಹ ಸಾಧ್ಯತೆ ಇದೆ. ಒಟ್ಟಲ್ಲಿ 2:45ಕ್ಕೆ ಇವತ್ತು ರಾಜ್ಯಪಾಲರ ಕಚೇರಿಗೆ ಮುಖ್ಯಮಂತ್ರಿಗಳು ತೆರಳ್ತಾ ಇದ್ದಾರೆ. ರಾಜೀನಾಮೆ ಕೊಡೋದಕ್ಕೆ ಈಗಾಗಲೇ ಮುಹೂರ್ತ ನಿಗದಿಯಾಗಿದೆ. ರಂಗನಾಥ್, ಎಸ್, ಧನ್ಯವಾದ ಪ್ರಮೋದ್ ಶಾಸ್ತ್ರಿ ತಮ್ಮೆಲ್ಲ ಮಾಹಿತಿಗೋಸ್ಕರ. ಸೊ ಇದು ಲೋಕಭವನದಲ್ಲಿ ಈಗಾಗಲೇ ಟೈಮ್ ಕೂಡ ಫಿಕ್ಸ್ ಆಗಿದೆ. 2:45ಕ್ಕೆ CM ಅವರು ಮಾಜಿ ಮುಖ್ಯಮಂತ್ರಿ ಆಗ್ತಾರೆ. ಅಂದರೆ ರಾಜೀನಾಮೆ ಕೊಟ್ಟ ತಕ್ಷಣ, ಅಂಗೀಕಾರ ಆದ ತಕ್ಷಣ ಈಗ ಮುಂದಿನ ಆಗೋಗುಗಳಾಗ ತನಕ ರಾಜ್ಯಕ್ಕೆ ಅವರೇ ಮುಖ್ಯಮಂತ್ರಿ, ಪ್ರಶ್ನೆ ಬೇರೆ. ಆದರೆ ಇನ್ನೆಲ್ಲವೂ ಕೂಡ ಬೇಗ ಆಗೋಗ್ಬಿಡುತ್ತೆ. ಸೊ ಇದು ಸಂಗತಿ.